ಈಗ ನಾವು ಆಕ್ಚುಲಿ ಮೈಸೂರಿಗೆ ಹೊರಡ್ತಾ ಇದೀವಿ. ವಾಮಿಟ್ ಬರ್ತಾ ಇದೆ. ತಿಂದಿಲ್ಲ, ಈಗ ವಾಮಿಟ್ ಜಾಸ್ತಿ ಇದೆ. ಈ ಪ್ರೆಗ್ನೆನ್ಸಿಲಿ ಇಷ್ಟೊಂದು ಡಿಫರೆನ್ಸ್. ಕಾಫಿ ಲವರ್ ಆಲ್ವೇಸ್ ಲವ್ ಕಾಫಿ. ಓಕೆ, ತುಂಬಿಸ್ಬೇಕಾದ್ರೆ ಒಂಥರ ನೆಮ್ಮದಿ, ಟ್ಯಾಂಕು ಖಾಲಿ ಮಾಡ್ಬೇಕಾದ್ರೆ ಒಂಥರ ನೆಮ್ಮದಿ. ಒಟ್ಟಲ್ಲಿ ಇನ್ನೊಂದು ಡೌಟು, ಎರಡರಲ್ಲೂ ನೆಮ್ಮದಿನೇ. ಚೆನ್ನಾಗಿ ಹಣ್ಣು ಅಂತ ಅಲ್ಲಿಂದ ಅವರು ಬಂದು ಬಿದ್ದು ಇಲ್ಲೇ ಕುಂಡಿಯಲ್ಲೇ ಉಜ್ಜೋಗಿದ್ದು. ದೇವರಿಗೆ ನಮಸ್ಕರಿಸಿ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್ ಡಾರ್ಲಿಂಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನೆನ್ನೆ ಆ್ಯಕ್ಚುಲಿ ನಾನು ನಿಮಗೆ ರಿಯಾಕ್ಷನ್ ವಿಡಿಯೋ ಹಾಕಿದ್ದೆ. ಅದು ನೆನ್ನೆ ಮೆನ್ಷನ್ ಮಾಡಿ ಹೇಳಬೇಕಾಗಿತ್ತು, ಬಟ್ ವರ್ಕು ಅದಿದ್ದು ಸ್ಟ್ರೆಸ್ಸಿಂದ ಅದು ಹೇಳೋಕ್ಕಾಗಿರಲಿಲ್ಲ. ಐ ಮೀನ್ ಜೋಡ್ಸೋಕ್ಕಾಗಿರಲಿಲ್ಲ. ಯಾಕಂದರೆ ಇವತ್ತರದ್ದು ನಾಳೆ ಪೋಸ್ಟ್ ಆಗುತ್ತೆ, ನಾಳೆದು ನಾಡಿದ್ದು ಪೋಸ್ಟ್ ಆಗುತ್ತಲ್ವ, ಆ ಥರ. ಸೊ ರಿಯಾಕ್ಷನ್ ವಿಡಿಯೋ ಏನಾಯಿತು ಅಂತಂದರೆ ಅದೇನು ಪ್ರಾಬ್ಲಮ್ ಆಗಿ ಯೂಟ್ಯೂಬಿಂದ ರಿಮೂವ್ ಆಗಿಬಿಟ್ಟಿದೆ. ಅದೇನು ಪ್ರಾಪರ್ ರೀಸನ್ ಅಂತ ಗೊತ್ತಿಲ್ಲ. ಈಗ ನಾವು ಆ್ಯಕ್ಚುಲಿ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಮೈಸೂರಿಗೆ ಹೊರಟೆ ಅಲ್ಲಿ ನಮ್ಮ ಹಿರಿಯರಿಗೆಲ್ಲ ಅದಕ್ಕೂ ಊಟ ತಿಂಡಿ ದಿನಸಲ್ಲಿ ಇಡ್ತಾರಲ್ಲ, ಆಮೇಲೆ ಪೂಜೆ ಪಕ್ಷಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾರೋ ಬಂದಿದ್ದಾರೆ, ಒಂದು ನಿಮಿಷ. ಪಕ್ಷಕ್ಕೆ ಹೋಗ್ತಾ ಇದ್ದೀವಿ. ಒಂದೇ ಒಂದು ಸೆಕೆಂಡ್, ಅಂದ್ಕೊಂಡಿದ್ದೆ ಆಗ್ಬಿಡ್ಲಪ್ಪ. ಯಾ ಸೊ ವಿಷಯ ಏನಂತಂದರೆ, ಮೈಸೂರು ಸುತ್ತಮುತ್ತ ಎಲ್ಲ ಒಂಚೂರು ನೋಡಿ ಅಲ್ಲಿ ವಿಷಯಗಳನ್ನ ತೋರಿಸ್ತೀನಿ. ಜೊತೆಗೆ ನನ್ನ ಮನೆ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ಇದುವರೆಗೂ ತೋರಿಸಿರಲಿಲ್ಲ ಅಲ್ಲ. ಎಸ್, ಆನೋಗೆ ಖುಷಿಯಿಂದ ಗ್ರೌಂಡಲ್ಲಿ ಮಣ್ಣು ಮುಟ್ಕೊಂಡು ಆಟಾಡ್ತಾನೆ, ಅದೊಂಚೂರು ಖುಷಿ ಇದೆ ನನಗೆ. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ. ಅಮ್ಮ ರೆಡಿನಮ್ಮ? ಸ್ವಲ್ಪ ಹಾಗೆ. ಆಮೇಲೆ ಮೇಯ್ನಾಗಿ ಡಾರ್ಲಿಂಗ್ಸ್, ತುಂಬ ಜನ ಅಷ್ಟು ಡೀಟೇಲಾಗಿ ನಾನು ವೀಡಿಯೋ ಹಾಕಿದ್ರು ಕೂಡ ಅದು ರಿಯಲ್ ಪ್ರೆಗ್ನೆನ್ಸಿನ ಅಥವಾ ಪ್ರ್ಯಾಂಕ್ ಅದು ಹೇಳಿ ಕರೆಕ್ಟಾಗಿ ಹೇಳಿ ಹಾಗೆ ಹೇಗೆ ಅಂತ ಕೇಳ್ತಾ ಇದ್ದೀರಾ. ಅದರಲ್ಲಿ ಅಷ್ಟು ನೀಟಾಗಿ ಅಂದರೆ ಇದರಲ್ಲೇ ಅರ್ಥ ಗೊತ್ತಾಗುತ್ತೆ. ನೀವು ವೀಡಿಯೋ ನೋಡಿಲ್ಲ, ಸುಮ್ಮನೆ ಅಂತ ಇಂಟ್ರೋ ನೋಡ್ಬಿಟ್ಟು ಪಟ್ಬಿಟ್ಟು ಅಂತ ಅಂದ್ಬಿಟ್ಟು ಆ ಕಮೆಂಟ್ಸ್ ಒಂದಷ್ಟು ಓದ್ಬಿಟ್ಟು ಕಮೆಂಟಲ್ಲಿ ಏನಿದೆ ಅದು ನೋಡ್ಕೊಂಡು ಅಯ್ಯೋ ಹೌದಾ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಓಕೆ, ನಾವು ಹೇಳ್ಬಿಡೋಣ ಕಂಗ್ರ್ಯಾಚುಲೇಷನ್ಸ್. ಅಥವಾ ಅಯ್ಯೋ ನನ್ನ ಮಗ ರೊಚ್ಚಿಗೆದ್ದು ಹೆಂಗೆ ಆಡ್ತಿದ್ದಾನೆ ಗೊತ್ತಾ. ಓಕೆ, ನೋಡಿಲಿ ಹೆಂಗೆ ಆಡ್ತಾ ಇದ್ದಾನೆ. ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರೋದು. ಎನಿವೇ ಓಕೆ, ಮತ್ತೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಎಸ್, ನನಗೆ ಸೆಕೆಂಡ್ ಬೇಬಿಗೆ ದೇವರು ವರ ಕೊಟ್ಟಿದ್ದಾರೆ. ಸೊ ಯಾ ನೋಡಿ, ರೆಡಿ ಆಗಿಬಿಟ್ಟು ಮಾತಾಡಿಸ್ತಾ ಇದ್ದಾನೆ ನನ್ನ ಮಗ. ಹಾಂ ಇರಿ, ನನ್ನ ಡಾರ್ಲಿಂಗ್ಸ್ಗೆ ಪಾಪ ವೆಯ್ಟ್ ಪಾಪ ವೆಯ್ಟ್. ನನ್ನ ಡಾರ್ಲಿಂಗ್ಸ್ಗೆ ನನ್ನ ಮಗ ಹೆಂಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ. ಧೀರ ಶೂರ ಲಲ್ಲಲ್ ಅವನೇ ಕರ್ಕೊಂಬರ್ತಾ ಇದ್ದಾನೆ, ಅವನೇ. ಈಗ ಹೊರಟೋ ಡಾರ್ಲಿಂಗ್ಸ್. ಇಲ್ಲಿ ಅವ್ರಿಗೆ ವಾಮಿಟ್ ಬರ್ತಾ ಇದೆ, ಸಕ್ಸಸ್ಫುಲ್ಲಿ. ಮುಖ ನೋಡಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಡಾರ್ಲಿಂಗ್ಸ್. ಭಗವಂತ ಗಂಡಸರು ಅನುಭವಿಸ್ಲಿ, ಅವ್ರಿಗೆ ಗೊತ್ತಾಗುತ್ತೆ ನೋಡಿ ಡಾರ್ಲಿಂಗ್ಸ್. ನಮ್ಮಮ್ಮ ಗಂಡಸರಿಗೂ ಕೊಡು ಇದನ್ನೆಲ್ಲ. ಮುಟ್ಟಿನ ವೇದನೆ, ಬಸರು ವೇದನೆ, ಬಾಣಂತಿ ವೇದನೆ ಎಲ್ಲರೂ ಕೊಡು ಗಂಡಸರಿಗೆ. ಅರ್ಥ ಆಗುತ್ತೆ ಕಣಮ್ಮ. ನಾನೇನು ಒಂಚೂರು ಬೈತವ್ರೆ. ಇಲ್ಲಿ ನೋಡಿ ಸ್ಪೈಕ್ ಬಾಯ್ ನಾವು ಈಗ ಆಲ್ರೆಡಿ. ಓಕೆ, ನಾನು ಹೇಳಿಲ್ಲ ಅಲ್ಲ, ನಾವು ಆಲ್ರೆಡಿ ಈಗ ಹೊರಟಿದ್ದೀವಿ, ಟೋಲ್ ದಾಟಿದ್ದೀವಿ. ಬೆಳಗ್ಗೆ ತುಂಬಿಸಿ ನಿನ್ನ ತಂಗಿಗೋಸ್ಕರ ನಿಮ್ಮಮ್ಮ ವಾಂತಿ ಮಾಡ್ಕೊಂತೀನಿ. ನೀನೇನು ಮಾಡ್ತಾ ಇದೀಯಾ? ಯಾರು? ನಾನಾ? ಅವಳಿಗೋಸ್ಕರ ನಾನೇನು ಆನ್ಸರ್ ಮಾಡಲಿ? ಹೇಳೋ, ಏನು ಮಾಡ್ತಾ ಇದೀಯ? ಏನು ಮಾಡಲಿ? ಹಾಡು ಹೇಳ್ತಾ ಇದ್ದೀನಿ. ಅಣ್ಣ ಎಲ್ಲರೂ ನಿಲ್ಲಿಸಿ ಒಂದು ಬಿಸ್ಕುಡಿಸಿ, ಅಮ್ಮ ಏನಾಯ್ತು ಸೀರೆ ಅಂತ ಪ್ರೀತಿಯಿಂದ ಕೇಳಿ. ಸೀರೆ ಹಂಗೆಲ್ಲ ಮಾಡ್ಬೇಕಾ? ಈಗ ಇನ್ನು ಟೋಲ್ ದಾಟಿದೀವಿ ಕಣಮ್ಮ. ಮನೆಯಿಂದ ಎಲ್ಲ ಹೇಳ್ತಿರೋದು ಹೆಣ್ಣು ಬೇಕಾಗಿರೋದು ಬೇರೆ ಏನು ಅಲ್ಲ, ಗಂಡನ ಒಂದು ಅಟೆನ್ಷನ್ ಬೇಕು. ಏನಾಯ್ತಿದೆಯಪ್ಪ ಹೇಳಿ ಸಮಾಧಾನ ಮಾಡಿ. ಏನು ಗೊತ್ತಾ ಡಾರ್ಲಿಂಗ್ಸ್, ಬೆಳಗ್ಗೆಯಿಂದ ಬರೀ
ಇದೇ ಆಗ್ಬಿಟ್ಟಿದೆ. ಹತ್ರಕ್ಕೆ ಸೇರಿಸ್ತಾರೆ, ಹತ್ರಕ್ಕೆ ಹೋದ್ರೆ ಗರ್ 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 ಅಂತ ಅವಳೆ. ನಮ್ಮಮ್ಮ ನಮ್ಮ ಅತ್ತೆ ಥರ ನನಗೆ, ಅವ್ರ ಅಮ್ಮನ ಥರ. ಇವರಿಬ್ಬರು ಒಂದು ಪಾರ್ಟಿಗೆ ಹೋಗ್ಬಿಡ್ತಾರೆ, ನನ್ನ ತಗ್ಲಾಕ್ಸ್ಬಿಡ್ತಾರೆ. ನನ್ನ ಮಗ ನೋಡಿ ಇವರಿಬ್ರಿಗೂ ನೋಡ್ತಾವನೆ ಏ ಅಂತ. ಕಷ್ಟ ಆಗುತ್ತೆ ಅಂದರೆ ನೋಡೋಕ್ಕೂ ಕಷ್ಟ ಆಗುತ್ತೆ. ಐ ಡೋಂಟ್ ನೋ ಹೆಂಗೆ ರಿಯಾಕ್ಟ್ ಮಾಡೋದು ಏನಿತ್ತು ಅಂತ. ಯಾಕಂದರೆ ಇವನ ಪ್ರೆಗ್ನೆನ್ಸಿಲಿ ಅವಳಿಗೆ ಈ ಥರ ಎಲ್ಲ ಸಿಂಪ್ಟಮ್ಸ್ ಇರಲೇ ಇಲ್ಲ. ವಾಂತಿ ಬರ್ತಾ ಇರಲಿಲ್ಲ ಆ ಥರದ್ದು. ಈವನ್ ಮಾವಿನಕಾಯಿ ತಿನ್ನಬೇಕು ಅಂತ ಅನಿಸ್ತಾ ಇರಲಿಲ್ಲ ಆ ಟೈಮಲ್ಲಿ. ಈ ಸೆಕೆಂಡಲ್ಲಿ ಅಂದರೆ ಟಿಪಿಕಲ್ ಪ್ರಾಪರ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಮುಂದೆ ಕೂತ್ಕೊತೀನಿ. ಹಾಂ, ಮುಂದೆ ಕೂತ್ಕೊಂಡ್ರೆ ಇವೊಂದೊಂದು ನಾನು ಕುತ್ಕೊಬೇಕು. ಸೈಡ್ ಬೇಡ ಅಂತದಮ್ಮ. ಆಯ್ತು ಇವ್ರ ಮಗನೇ, ಅದೇನು ಅಲ್ಲ. ತಗೋ ಬೇಬಿ ಇಟ್ಕೊ. ಬೇಡವಂತ. ಅಯ್ಯೋ ಎಷ್ಟು ಮಿಡ್ಲಲ್ಲಿ ಒಂದು ಸಣ್ಣ ಬ್ರೇಕ್ಗೆ ಅಂತ ಬಂದಿದ್ದೀವಿ ಡಾರ್ಲಿಂಗ್ಸ್. ಇಲ್ಲಿ ಅಶೋಕನ್ ತೋರಿಸೋ ಅಂತ ಆಲ್ರೆಡಿ ತೋರಿಸ್ತೆ ಕಣವ. ನಾನು ಯಾಕೋ ಸಿಕ್ಕಾಪಡೆ ಕಾಫಿ ಫ್ರೀ ಆಗ್ಬಿಟ್ಟಿದ್ದೀನಿ. ಕೂದಲು ಇಡ್ತಾ ಇದ್ದೀನಿ ಅವತ್ತು. ಬೇಸಿಗೆ ಬೆಳಗ್ಗೆ ಒಂದು ಕಾಫಿ, ಒಂದು ಟೀ, ಮತ್ತೆ ಒಂದು ಕಾಫಿ. ಬೇಡ ಬೆಳಗ್ಗೆಯಿಂದ ನಾನು ಡಾರ್ಲಿಂಗ್ಸ್ ನೀನು ಮಾತಾಡ್ಸೇ ಇಲ್ಲ. ಒಂದು ಹಾಯ್ ಮಾಡು. ಹೆಂಗಿದೆ ಸಿಚುವೇಶನ್ನು? ವಾಮಿಟ್ಟು ತಿಂದಿಲ್ಲ, ಇವಾಗ ರವೆ ಇಡ್ಲಿ ತಿನ್ಬೇಕು ಅನಿಸ್ತಾ ಇದೆಯಾ? ಈಗ ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ನೀವು ಮಾಡೋದ್ರಲ್ಲೇ ಇರ್ತೀರಿ ಬಿಡಿ. ಅಲ್ಲಿ ಬ್ರೀತ್ ನ್ಯೂ ಅಂತ ಇದೆ ನೋಡಿ, ಹಾಂ, ಆಲ್ರೆಡಿ ಒಂದು ಚೆನ್ನಾಗಿರೋ ಸ್ಮೆಲ್ ಒಂದು ಬಾಟಲ್ ತಗೊಳ್ಳಿ. ಓ ಇಲ್ಲಿ ಅದಾ? ಹಾಂ, ಬ್ರೀತ್ ನ್ಯೂ. ಓಕೆ. ಏಳೆಂಟ ಹುಳಿ ಇದೆ ಅಂತ ಅಂಬರ್ಲಾ? ಏನು ಬೇಡ. ಅಯ್ಯೋ ಏನು ಬೇಡ, ಉಸಿರಾಡಕ್ಕೆ ಇದ್ದು ಬಿಡ್ತೀನಿ ಅಂತ. ಓಕೆ ಆನು ಬಗ್ ನೋಡೋದು ನೋಡಿ. ಓಕೆ, ಹೋಗಿ ಒಂದು ಕಾಫಿ ತೊಗೊಂಬರೋಣ. ಅಥವಾ ಫಸ್ಟ್ ಬ್ರೀತ್ ನೀವು ಅಂತಿದ್ಯಲ್ಲ ಅಲ್ಲಿಗೆ ಹೋಗ್ತೀನಿ ರೀ. ಬ್ರೀತ್ ನ್ಯೂ. ಹೇಗಿದ್ದೀರಾ? ಹಾಯ್ ಆರಾಮ. ಇದು ನಮ್ಮವ್ರಿಗೆ ಒಂಚೂರು ಒಳ್ಳೆ ಸ್ಮೆಲ್ ಇರೋಂಥದ್ದು. ಇಲ್ಲ, ಈಗ ಸದ್ಯಕ್ಕೆ ನನ್ನ ಮೇಡಮ್ಗೆ ವಾಮಿಟ್ ಜಾಸ್ತಿ ಇದೆ. ಹಾಂ, ಅವರು ಪ್ರೆಗ್ನೆಂಟು, ಅವ್ರಿಗೆ ಒಂಚೂರು ಇದಾಗಬೇಕು. ಹೌದಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹೌದಾ? ಕೊಟ್ಬಿಡೋದು. ವಾಮಿಟ್ ನಿಲ್ತಾನೆ ಇಲ್ಲ ಮೇಡಮ್ಗೆ. ಅದು ಪ್ರೆಗ್ನೆನ್ಸಿ ಇದಲ್ವಾ, ಅದಕ್ಕೆ. ಬೇರೆ ಎಲ್ಲ ಫ್ರೆಶ್ನರ್ಸ್ ಐಟಮ್ಸ್, ಕಾರು, ರೂಮ್, ಕಬೋರ್ಡು. ಹೌದಾ? ಓಕೆ. ಏನಂತೆ? ನೋ, ನಮ್ಗೆ ಗೊತ್ತು ಅವಳು ಸ್ಮೆಲ್. ನಾನು ಸ್ಮೆಲ್ ಮಾಡ್ಬಿಟ್ಟೆ ಹೇಳ್ಬಿಟ್ಟು ಅದು ಅವಳಿಗೆ ಇಷ್ಟ ಆಗಲ್ಲ ಅಂತ. ಆಕ ತಿನ್ನೋದಲ್ಲ ಕಣ ಇದು, ಆಕ ಅಂತ ಅಲ್ಲಿಂದನೇ ಹಾಯ್ ಮಾಡ್ತದವಳು. ಅಮ್ಮ ನೀವು ಗೊತ್ತಂತ ನೋಡಮ್ಮ. ಹೌದಾ? ನಾನು ಕಾಫಿ ಕುಡ್ಕೋತೀನಿ ಅಮ್ಮ. ಅವಳಿಗೆ ಆ ಸ್ಮೆಲ್ದು ಒಂದು ಚೆನ್ನಾಗಿರೋ ಫ್ರೇಗ್ರೆನ್ಸ್ ಬೇಕಂತ ಒಂಚೂರು ನೋಡಮ್ಮ. ಈ ಪ್ರೆಗ್ನೆನ್ಸಿಲಿ ಇಷ್ಟೊಂದು ಡಿಫ್ರೆನ್ಸು ನನಗೆ ಇದರಲ್ಲಿ ನಾನು ಇರಲಿಲ್ಲ ಅಷ್ಟು. ಬಟ್ ಸಾರಿ, ನಾನು ಇದ್ದೆ, ಆದರೆ ಅಷ್ಟು ಗೊತ್ತಾಗಿರಲಿಲ್ಲ. ಸಿನಿಮಾ ಬ್ಯುಸಿಲಿ ಇದ್ನಲ್ಲ. ಬಟ್
ಏನು ತಿಂತೀಯಾ? ಲಾಸ್ಟ್ ಟೈಮ್ ಕೊಟ್ಟಾಗ ಬೇಡ ಅಂದೆ. ಈಶಾ ಈಶಾ ಸ್ಟೇ ಸ್ಟೇ ಸ್ಟೇ. ನಮ್ಮ ಜೊತೆ ಇವತ್ತು ಈಶಾನು ಬಂದಿದ್ದಾನೆ ನೋಡಿ. ಈಶಾ ಹಾಯ್ ಮಾಡೋ. ಹಾಯ್ ಮಾಡಿಸ್ತಾಳೆ ನೋಡಿ, ಹಾಯ್ ಮಾಡಿಸ್ತಾಳೆ. ನಿನಗಲ್ವಾ? ಮನೆಗೆ ಹೌದಾ? ಓ ಎಲ್ಲ ಯಾವ್ದು ಓಕೆ ಮಾಡಿದಾಳೆ ಗೊತ್ತಾ? ಗಂಧಿ ಕಡಿ ಸ್ಮೆಲ್ ಓಕೆ ಮಾಡಿದ್ದಾಳೆ. ನಿಂಗೆ ಬೇಕದು? ಓಕೆ ತೊಗೊಂಬರ್ತೀನಿ. ಹೌದಾ? ಸಾಕಂತ ಈ ಥರ ಪ್ಯಾಕೆಟ್ಸ್ 3 ಇರುತ್ತೆ. 240. ಅದಕ್ಕೆ ಈಗ 240 ಆಗಿದೆ. ಬಟ್ ಏನೋ ಕಣ್ಣನ್ನ ಹಿಂಗೆ ಅನ್ಕೊಂಡು ಮಾತಾಡ್ತಾಳೆ. ಕೇಳೋಣ. ಮನುಶ್ರೀ ಅವರೇ, ಏನು ಪೇ ಮಾಡಾಯ್ತು? 240. ಉಬ್ಬೆತ್ತಾಳೆ. ಹೋಲಿ ಬಿಡಿ, ಕೇಳಿಸಲ್ಲ. ಉಬ್ಬೆತ್ತದಾಳೆ, ಈಗ ಉಬ್ಬೆತ್ತಿದ್ದಾಳೆ ಹಿಂಗೆ ಅಂತಂದ್ಬಿಟ್ಟು. ಓಕೆ ಹೋಗ್ಬಿಡ್ತೀನಿ ನಾನು. ಬನ್ನಿ, ಐ ಮೀನ್ ಸಾರಿ, ಕುಡಿಯೋಣ. ಕಾಫಿ 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 ಲವರ್. ಅಮ್ಮ ನೀರಿದೆಯಮ್ಮ ಅಲ್ಲಿ? ಅಲ್ಲಿ ಬಾ, ನೀರಿದೆಯಮ್ಮ ಅಲ್ಲಿ? ಅಲ್ಲಿ ನೀರಿದೆಯಾ? ಹೊಸ ತಗೊಳ್ಳೋ ನೀರನ್ನ ಅಂತ ಇದೆಯಾ? ಹೌದು, ನಾನು ಮಾಮೂಲಿ ನೀರು ಕುಡ್ಕೊಂಡ್ಬಿಡ್ತೀನಿ. ಒಂದು ಕಾಫಿ ಇವನಿಗೆ, ಟೀ, ಒಂದು ಟೀ ಒಂದು ಕಾಫಿ. ಹೌದು, ಇದು 2 ಟೀ ಬರುತ್ತೆ, 1 ಕಾಫಿ. ಹೌದೌದು. ಯಾವ ಜ್ಯೂಸು? ಆರೆಂಜ್. ಹಾಕ್ಲೇ ಬಿಡಿ ಅನ್ಬಿಡಮ್ಮ. ಅವನೊಂದು ಆರೆಂಜ್ ಜ್ಯೂಸ್. ಕಾಫಿನಾ, ಟೀನಾ, ಆರೆಂಜ್ ಜ್ಯೂಸಾ ಏನು ಬೇಕೋ ನಿಮಗೆ? ಕೂಲ್ ಡ್ರಿಂಕ್ಸ್, 1 ಕೇಸ್ ಬಿಯರ್ ಅಂದ್ಬಿಡ್ತಾನೆ. ಮೊಮ್ಮಗುಗೆ ಅದೆಲ್ಲ ಅಭ್ಯಾಸ ಹೆಂಗಮ್ಮ ಆಗುತ್ತೆ? ಚಾನ್ಸೇ ಇಲ್ಲ. ನಮ್ಮೂರ ಯುವರ. ಇದು ಇಂಟ್ರೊಡ್ಯೂಸ್ ಮಾಡಿಸಿಲ್ಲಲ್ಲ ನಮ್ಮ ಅಶೋಕು. ನಮ್ಮ ಆ ಕಾರ್ನ ಅಂದರೆ ನಮ್ಮ ಅಪ್ಪನ ಕಾರ್ನ ಸಾರಥಿ ಇವರು. ಸಾರಥಿ ಅಶೋಕ, ನಮ್ಮ ಕಾರಿಗೆ ಎಷ್ಟು ವರ್ಷದಿಂದ ನೀನು ಸಾರಥಿ ಆಗಿದೆಯಾ? 6 ಇಯರ್ಸಿಂದ ನಮ್ಮ ಜೊತೆ ಸಾರಥಿ ಆಗಿರೋದು. ನಮ್ಮಮ್ಮ ಫ್ರೇಮ್ ಸೆಟ್ ಮಾಡ್ತೈತೆ. ಖುಷಿ ನೋಡಿ, ಖುಷಿ. ಅಮ್ಮ ಇವತ್ತು ಅಪ್ಲೋಡ್ ಮಾಡಿದ್ದೀನಲ್ಲ ವೀಡಿಯೋ, ಆ ವಿಡಿಯೋದಲ್ಲಿ ನೋಡಿ ನಿಮ್ಮ ಫ್ಯಾನ್ಸು ನಿಮ್ಗೆ ಹೇಳಿದ್ದಾರೆ. ಇಲ್ಲ 5 ಗಂಟೆಗೆ ಅದು ಲೈವ್ ಆಗುತ್ತೆ. ಈಗ ಟೈಮ್ ಎಷ್ಟು? ಇನ್ನು 1 ಅವರ್ ಇದೆ. ಅದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಥಿಂಗ್ಸ್ ಈ ಥರ ಒಂದು ಕಪ್ಪಲ್ಲಿ ಕೊಟ್ಟಿದ್ದಾರೆ ಕಾಫಿನ. ಜಾಸ್ತಿ ಇರಲ್ವಾ? ಓ ಸ್ಕ್ಯಾಮು. ಮೋಲಿಂಗೆ ಇನ್ನೊಂದು ಇಡ್ಲಿ ಹೇಳಿದ್ದಾಳೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅವಳು ಒಪಿನಿಯನ್ ಕೇಳೋಣ. ಓಕೆ, ಇನ್ನೊಂದು ಇಡ್ಲಿ ಹೋಗ್ತದೆ ನೋಡಿ ಮೋಲಿಂಗ್. ಓಕೆ, ಕಾಫಿ ಕುಡಿದ್ಬಿಟ್ಟು ನೋಡೋಣ. ಕಾಫಿ ಲವರ್ ಆಲ್ವೇಸ್ ಲವ್ ಕಾಫಿ. ಈ ಥರ ನಾನು ಹೈಪರಾಗಿ ಆಡ್ತಿದ್ರೆ ಮನಸ್ಸಿಗೆ ಹಾಕೊಳ್ಳಿ. ಸ್ಟ್ರೆಸ್ ಇದ್ದಾಗೆಲ್ಲ ನಾನು ಹೈಪರಾಗಿ ಆಡ್ತಾ ಇರ್ತೀನಿ. ಹೊಟ್ಟೆ ಹಸುವಾದಾಗೆಲ್ಲ ಹೈಪರಾಗಿ ಆಡ್ತಾ ಇರ್ತೀನಿ. ಅದಂಗೆ ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ. ಕಿಚ್ಚಬೇಕು ಅನಿಸುತ್ತೆ. ಯಾರು ಸ್ಟ್ರೇಂಜರ್ನ ಹೋಗಿ ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ಇದಕ್ಕಿದ್ದಂಗೆ ಆನೋ ಥರ ಡ್ಯಾನ್ಸ್ ಅಂದರೆ ಪ್ರಾಪರ್ ಡ್ಯಾನ್ಸ್ ಆನೋ ಥರ ಡ್ಯಾನ್ಸ್ ಆಡಬೇಕು ಅನಿಸುತ್ತೆ. ಅಂತ ಹಂಗೆಲ್ಲ ಮಾಡಿದಾಗ ಒಂಥರ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಮನುಷ್ಯನ ಮೇಲೆ ಸ್ಟ್ರೆಸ್ಸು ಬಾಧೆಗಳೆಲ್ಲ ಇದ್ದೇ ಇರುತ್ತಲ್ವ. ಐ ಫೀಲ್ ಲೈಕ್ ಅಂತ ಕಿಚ್ಚಾಡ್ತಾರಲ್ಲ ಒಂದು ಫೀಲಿಂಗ್. ನಾನಾ ರೀಸನ್ಸ್ ನಿಮ್ಮ ಹತ್ರ ಹೇಳ್ಕೊತ ಯಾರ ಹತ್ರ ಹೇಳ್ಕೊಂಡ್ವಿ? ಭಗವಂತ ಕೊಟ್ಟಿರೋದೆಲ್ಲ ಕೊಟ್ಟಿದ್ದಾನೆ. ಕೈ ತುಂಬ ಹಣ ಸಂಪಾದನೆ ಕೊಡ್ತಾ ಇದ್ದಾನೆ. ನಿನಗೇನು ಕಮ್ಮಿ? ನನಗೆ ಒಬ್ಬ ದೊಡ್ಡ ಕಂಪ್ನಿಲಿ ದೊಡ್ಡ ಪೊಸಿಷನಲ್ಲಿ ಅಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ. ಏನು ಸ್ಟ್ರೆಸ್ ಅಂದರೆ ನಾನು ಹೇಳ್ತಾ ಇರೋದು ತಾಯಿದಿರಿಗೆ ಅರ್ಥ ಆಗೋಲ್ಲ ಬಿಡಿ. ದುಡ್ಡು ಅದು ಕೌಂಟ್ ಆಗೋಲ್ಲ. ನೆಮ್ಮದಿ ಕೌಂಟ್ ಆಗುತ್ತೆ ಜೀವನಿಗೆ. ನೆಮ್ಮದಿ ಕೊಡ್ತಾ ಇದ್ರು.
ಹೆಂಡತಿ ಕೊಡ್ತಾ ಇದ್ರು ನೋಡಿ ಯಾವಾಗಲೂ ನಮ್ಮ ಅಮ್ಮ ಹೆಂಡತಿ ಪರ ನಾನು ಏನು ಹೇಳಂಗೆ ಇಲ್ಲ ಅವಳಿಗೆ ನೋಡಿ ಹೆಣ್ಣನ್ನ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ. ಅಂಥ ಹೆಣ್ಣನ್ನು ಪಡೆಯೋಕ್ಕೆ ಪುಣ್ಯ ಮಾಡಿದ್ದು. ಏನಿವೆ ನಾನೇನು ಹೇಳೋಕ್ಕಾಗಲ್ಲ, ಏನು ಮಾತಾಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ನಾನು ಕೇಳಿಸ್ಕೊಬಿಟ್ಟಳು ಪಾಪ, ಹಸಿರು ಬೇರೆ. ಕೇಳಿಸ್ಕೊಂಬಿಟ್ಟಳು ಪಾಪ, ಬರ್ಸಿ ಬೇರೆ ಕೂಡಮ್ಮ ಆಯಿತು. ನಮ್ಮಮ್ಮ ಹೇಳ್ದಂಗೆ ಏನು ಹೆವಿ ಅನಿಸಿಲ್ಲ, ಬಟ್ ಜಾಸ್ತಿನೇ ಇದೆ. ಓಕೆ, ಬಟ್ ತೂಕ ಇದೆ. ಆ ತೂಕ ನೋಡ್ಬಿಟ್ಟು ಹೆವಿ ಅನ್ಕೊತಾ ಇದ್ದೆ ನಾನು. ಬಂದ ನೋಡಿ ಅಂದ್ರೆ ಸುಪುತ್ರ, ಹೇ ಸುಪುತ್ರ. ಬೇರೆ 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 ಏನು ಕುಡಿಯೋದು ನೀವು? ಚಿಕ್ಕ ವಯಸ್ಸಲ್ಲಿ ನನಗೆ ನಂದು ಎಲ್ಲ ಫೋಟೋ ಇಲ್ಲ. ನಾನು ಹೆಂಗಿದ್ದೆ ಅಂತ ನೋಡಬೇಕು ಅಂತಿದ್ರೆ ನೋಡ್ಕೊಳ್ಳಿ, ಇದು ಹಿಂಗೆ ನೀವು ಹೇಳ್ಬೋದು ಮೌಲ್ಯನ ಥರ ಹಾಗೆ ಹೇಗೆ ಅಂತ. ಸೇಮ್ ಟು ಸೇಮ್. ಇಲ್ಲಿ ನೋಡಮ್ಮ, ಮುಚ್ಚಿ ತೋರಿಸಮ್ಮ, ಮುಚ್ಚಿ ತೋರಿಸಮ್ಮ ಅಂದ್ರಿ ಅಂತ. ನಾಚಿಕೆ ಕುಡಿತಾರ ನೋಡಿ, ನಾಚ್ಕೊಂಡು ಸಕ್ಕರೆನೇ ಹಾಕಿಲ್ಲ ಅಂತ. ಬಿಲ್ಲಲ್ಲೇ ಪೇ ಮಾಡಲ. ಓಕೆ, ಸಿಂಪಲ್. ಇದಕ್ಕೆ ರವೆ ಇಡ್ಲಿ 170, ಆರೆಂಜ್ 130, ಟೀ 90, ಒಂದು ಕಾಫಿ 45. ಓಕೆ, ಮುತ್ತು ರತ್ನದಲ್ಲಿ 15 ರೂಪಾಯಿ ಜಾಸ್ತಿ ಅಂದ್ಕೊಂಡು ಪೇಚಾಡ್ತಾಯಿತ್ತು. ಆಮೇಲೆ ಒಂದು ಕಡೆ 30 ಆಯಿತು, 35 ಆಯಿತು, ಈಗ 45 ರೂಪಾಯಿ ಒಂದು ಟೀ. ಓಕೆ, ಜಿ ಪೇ ಇಲ್ಲಿದೆ, ಸ್ಕ್ಯಾನ್ ಮಾಡಿ ಬರ್ತೀನಿ. ಟೇಸ್ಟ್ ಚೆನ್ನಾಗಿತ್ತು. ಮೌಲಿಂಗ್ ಕೇಳೋಣ ಈಗ. ನೋಡಿ ಈಶನ್, ನೋಡಿ ಈಶನ್ನ ಮಾತಾಡಿಸ್ತಾರೆ. ಮೌಲಶ್ರೀ, ಹೇಗಿತ್ತಮ್ಮ ಇದು? ಏನಂತಾರೆ ಅದಕ್ಕೆ? ಇಡ್ಲಿ, ರವೆ ಇಡ್ಲಿ ಸೂಪರಾ? ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಲ್ಲಪ್ಪ ನೀನು ಬುದ್ಧಿವಂತ ಬರೋದು. ಓಕೆ, ವಿಲ್ ಸ್ಟಾರ್ಟ್. ರವೆ ಇಡ್ಲಿಗೆ 85 ಒಂದಕ್ಕೆ. ಇದು ದುನಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ ಡಾರ್ಲಿಂಗ್ಸ್, ಕಾರಿಂದ ಕೆಳಗಡೆ ಒಂದು ಹೆಜ್ಜೆ ಟ್ರಿಂಕ್ ಅಂತ ಇಟ್ಟರೆ 1000 ರೂಪಾಯಿ ಡಮ್ ಅಂತ. 1000 ರೂಪಾಯಿ ಬೆಲೆನೇ ಇಲ್ವಾ? ಹಾಂ, ನೀನಗಾಗಿ ಅವನಿಗೆ ನಿದ್ರೆ ಬರ್ತಾ ಇದೆ, ನಿದ್ರೆ ಬರ್ತಾ ಇಲ್ಲ. ಮಧ್ಯ ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ, ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಶಿಫ್ಟ್ ಆಗ್ತಾನೇ ಇದ್ದಾನೆ. ಬ್ಯಾಂಗ್ಳೂರ್ ಟು ಮೈಸೂರು ಬರೀ 1.5 hour ಜರ್ನಿ ಅಷ್ಟೇ. ಅಷ್ಟರಲ್ಲಿ ಇಷ್ಟೊಂದು ಡ್ರಾಮಾ ಅಂದರೆ ಟೋಲ್ ಟು ಟೋಲ್ ಅಮ್ಮ ಅಷ್ಟೇ. ನೋಡಿ, ಇದರಲ್ಲಿ ಅಬ್ಸರ್ವ್ ಮಾಡಿ ಅತ್ತೆ ಸೊಸೆ ಹೆಂಗೆ ಮುಂದಾಯ್ತಾರೆ ಅಂತ. ಇದು ಸುತ್ತಮುತ್ತ ಅಲ್ಲ. ಹಣ ಕಮಾನ್. ಫೈನಲಿ ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ. ಮಣಿಪಾಲ್ ಹಾಸ್ಪಿಟ್ಲ್ ಇದೆಯಲ್ಲ, ಕಾಣಿಸುತ್ತೆ, ಅಲ್ಲಿಂದ ರೈಟ್ ತಗೊಂಡು ಸೀದಾ ಹೋಗ್ತಾ ಇರೋದೆ. ನನ್ನ ಮಗ ರೊಚ್ಚಿಗೆದ್ದು ಅಳ್ತಾ ಇದ್ದಾನೆ. ನನಗೆ ಅರ್ಜೆಂಟ್ ಇದೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಇವನು ಬೇರೆ ನನ್ನ ಮೇಲೆ ಬಂದು ಕುಣಿತಾನೆ. ಕುಣಿದಾಗ ಇನ್ನೂ ನನ್ನ ಕಷ್ಟ ಯಾರಿಗೆ ಹೇಳಿ ನಾನು? ತುಂಬಿಸ್ಬೇಕಾದ್ರೆ ಒಂಥರ ನೆಮ್ಮದಿ, ಟ್ಯಾಂಕು ಖಾಲಿ ಮಾಡ್ಬೇಕಾದ್ರೆ ಒಂಥರ ನೆಮ್ಮದಿ. ಒಟ್ಟಲ್ಲಿ ಇನ್ನೊಂದು ಡೌಟು, ಎರಡರಲ್ಲೂ ನೆಮ್ಮದಿನೇ. ಈ ಸಾಂಗಿಗೆ ಎಂತಿದ್ದ ಎಂಟ್ರಿ ಆದವು ನಮ್ಮ ಏರಿಯಾಗಳಿಗೆ. ಏರಿಯಾಗೆ ಎಂಟ್ರಿ ಆಗ್ತಿದ್ದಂಗೆ ಸೀಟ್ ಬೆಲ್ಟ್ನ ಬಿಚ್ಚಾಕ್ಬಿಟ್ಟ. ನಮ್ಮ ಡಾರ್ಲಿಂಗ್ಸ್ ಎಲ್ಲ ಉಗಿತಾರೆ ಈಗ. ನೀನೊಂದು ಕೈ ಹಾಕೋ, ಅಣ್ಣಾಗಿರೋದು. ಡಾರ್ಲಿಂಗ್ಸ್ ಇಲ್ಲಿ ಊರ ಹತ್ರ ಬಂದು ಚಿನ್ನಾಗಿ ಹಣ್ಣು ತೊಗೊಳ್ತಾ ಇದ್ದೀವಿ. ಬೇರೆ ಅಂತ ತೊಗೊಂಡೆ? ಅಶೋಕ ನೇಂದ್ರ ಬಾಳೆ. ನೇಂದ್ರನಾ? ಯಾವ್ದು ನೇಂದ್ರ? ಅದಲ್ವಾ? ಹಾಂ, ಏನಮ್ಮ
ಇಲ್ಲಿ ಲೆಕ್ಕನಾ ಇಲ್ಲಿ ಲೆಕ್ಕನಾ ನೋಡಿ ಊರ ಹತ್ರ ಬರ್ತಿದ್ದಂಗೆ ಇಲ್ಲ ಲೆಕ್ಕ ಡಾರ್ಲಿಂಗ್ಸ್ ಲಾಸ್ಟು ವ್ಲಾಗಲ್ಲಿ ಫಸ್ಟ್ ಈ ಸ್ಪಾಟ್ ನೋಡ್ಕೊಂಬಿಡಿ ಇಲ್ಲೇ ನಾನು ಬಿದ್ದಿದ್ದು ಜುರ್ರು ಅಂತ ಅಲ್ಲಿಂದ ಇವರು ಬಂದು ಬಿದ್ದು ಇಲ್ಲೇ ಕುಂಡಿಯಲ್ಲೇ ಉಜ್ಜೋಗಿದ್ದು ಲಾಸ್ಟು ಒಂದು ಗೇಮ್ ಆಡ್ತಾ ಅದು ಹೋಗ್ತಾ 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 ಒಂಥರ ಚೈಲ್ಡ್ಹುಡ್ ಲೈಫ್ ಆಗೋಯ್ತಲ್ಲ ಅಂದರೆ ಏನದು ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದಲ್ಲ ಆ ಒಂದು ವಿಡಿಯೋದಲ್ಲಿ ನನ್ನ ಮಗ ಬಿದ್ದುಬಿಟ್ಟು ಪಂಚೆ ಎತ್ಕೊಂಡು ಹಿಂಗೆ ಓಡಾಡ್ತಿದ್ದ ಅಂತ ಹೇಳ್ತಿದ್ರಲ್ಲ ಅದು ಅದೇ ಸ್ಪಾಟ್ ಆಯಿತಾ ಗೋಲ್ಡನ್ ಲೈಟಿಂಗಲ್ಲೇ ನಾವು ಊರಿಗೆ ಎಂಟ್ರಿ ಆಗುತ್ತಿದ್ದೇವೆ ಗುದ್ಬಿಡ ಬಿಡ್ತು ಅಲ್ಲ ಕಣಮ್ಮ ಹೇಳ್ತಾ ಅವನಿಗೆ ರೇಗಿಸಿದ್ದು ಬಂದ್ಬಿಡ್ತಾವ ನನಗೆ ಎದುರುಗಡೆ ಸೊ ಅಂತೂ ಇಂತೂ ನಾವು ಒಳಗಡೆ ಎಂಟ್ರಿ ಆದೋ ಏಯ್ ಓಹೋ ಹಳೆ ನೆನಪಾಗ್ತಿದ್ಯಪ್ಪ ನಿಂಗೆಲ್ಲ ಇಲ್ಲಿ ನನಗೇನಂದ್ರೆ ಡಾರ್ಲಿಂಗ್ಸ್ ನನ್ನ ಮಗನಿಗೆ ಆರಾಮ್ಸೆ ನೆಮ್ಮದಿಯಾಗಿ ಓಡಾಡ್ಕೊಂಡು ಮಣ್ಣೆಲ್ಲ ಟಚ್ ಮಾಡಿಕೊಂಡು ಮಣ್ಣಲ್ಲೆಲ್ಲ ಆಟಾಡ್ಬೋದು ಮತ್ತೆ ಟಾಕ್ ಕೊಡಿಸ್ತೀನಿ ಹಲೋ ಹಾಯ್ 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 ಟ್ರ್ಯಾಕ್ಟ್ ಹೊಡಿತಾರೆ ಅವನ ಹೆಸರು ಭೈರವ ಅಂತ ಅಲ್ಲಿ ಓಡ್ತಾವನಲ್ಲ ನನ್ನ ಹೆಸರು ಭೈರವ ಅಂತ ಮಾತಾಡ್ಸೋ ಮಾತಾಡಿಸ್ತಾನೆ ಹಾ ಆಯ್ತು ಹ್ಯಾಂಡ್ ಓವರ್ ಆಯ್ತು ಸಾಕು ನೋಡ್ತಾವನ ಫಸ್ಟ್ ಲವ್ ಆಮೇಲೆ ಮಿಕ್ಕಿದ್ದಲ್ಲ ಆಯ್ತು ಮುಂದೆ ನೋಡ್ರಿ ಆಯ್ತು ಓಹೋ ಕೇಳ್ತಾನೆ ಅಲ್ಲಿ ನೋಡಿ ಅಲ್ಲಿ ಇನ್ನೊಬ್ಬ ನನ್ನ ಮಗ ಕಾಯ್ತಾವನೆ ಎಲ್ಲ ಮಕ್ಕಳೇ ಕಣಮ್ಮ ಇಲ್ಲಿ ಇಲ್ಲಿಗೆ ಪಯಣ ಮುಗಿಯಿತು ಅಬ್ಬಾ ಹಾಯ್ ಅಯ್ಯೋ ಓ ಬಾಂಡ್ಲಿ ಆಗ್ಬಿಟ್ಟಿದ್ದಾನೆ ಬಾಂಡ್ಲಿ ಹೆಂಗಿದ್ದೀರವ ಹೆಂಗಿದ್ದೀನಿ ನೋಡಪ್ಪ ಅಂತ ಪದ್ಮ ಇಳ್ದೇ ಇಲ್ಲ ಫುಲ್ ಹಾಕು ಈಶಂಗೆ ಮತ್ತು ಇವ್ರಿಗೆಲ್ಲ ಫುಲ್ ಫ್ರೀ ಈಗ ಹುಡು ನಮ್ಮ ಅಜ್ಜಿ ಇದ್ದಾರಲ್ಲ ಯಾಕೆ ಅಯ್ಯೋ ಇಲ್ಲಿ ಜಗಳ ವೇಟ್ ಯಾಕೆ ನೋ ಓಕೆ ಏನು ಹೇಳ್ತಿದೆ ಗೊತ್ತಾ ಇಲ್ಲಿ ಹುಚ್ಚೋಯ್ತಾಯ್ತು ನೋಡಿ ನಂದು ಜಾಗ ಅಂತ ಕಳ್ಳ ನಮ್ಗೆ ಹೋಗ ನಮ್ಮ ಅಜ್ಜಿ ಇದ್ರಲ್ವ ಅಲ್ಲಿ ಈಗ ಮಾತಾಡಿಸ್ತಾ ಅಲ್ಲ ಅಜ್ಜಿಯವರ ತಂಗಿನ ಗುಲ್ಬರ್ಗ ಕೊಟ್ಟಿದ್ರು ಸೊ ಹಾಗಾಗಿ ಗುಲ್ಬರ್ಗ ಕಡೆ ಸಂಬಂಧ ನಮಗಿದೆ ಆ ಅಜ್ಜಿ ಇದ್ದಾರಲ್ಲ ಆ ಅಜ್ಜಿಯವರ ತಂಗಿ ಅಂದರೆ ನಮ್ಮ ಚಿಕ್ಕಜ್ಜಿ ಮೌಲಿ ಎಂಟ್ರಿ ಆಗ್ತಾ ಇದ್ದಾಳೆ ಆ್ಯಂಡ್ ಈ ವ್ಲಾಗಲ್ಲಿ ಜಾಸ್ತಿ ಮೌಲ್ಯ ಯಾಕೆ ಕಾಣಿಸ್ಕೊಂಡಿಲ್ಲ ಅಂತಂದರೆ ಅಫ್ಕೋರ್ಸ್ ಸ್ವಲ್ಪ ಸಿಕ್ಕಾಬಿಟ್ಟು ಯಾಕಂದರೆ ಒನ್ ಡೇ ಚೆನ್ನಾಗಿದ್ರೆ ಒನ್ ಡೇ ಚೆನ್ನಾಗಿಲ್ಲ ಅನ್ನೋ ಥರ ಒನ್ ಡೇ ಮೂಡ್ ಸ್ವಿಂಗ್ ಆದರೆ ಒನ್ ಡೇ ಬಾಡಿನೇ ಸ್ವಿಂಗು ಆ ಥರ ಹೋಗ್ತಾ ಇದೆ ಅಲ್ಲಿರೋದು ನಮ್ಮ ಟೆಂಪಲ್ಲು ಪ್ರತ್ಯಂಗಿರ ಟೆಂಪಲ್ ಅದು ಆಲ್ಮೋಸ್ಟ್ 23 ವರ್ಷ ಆಯಿತು ಟೆಂಪಲ್ ಆಗಿ 23 ವರ್ಷ ಆ ಟೆಂಪಲ್ಗೆ ಪ್ರತಿ ವರ್ಷ ಉತ್ಸವ ಆಗುತ್ತೆ ಕೋಲ ಆ್ಯಂಡ್ ಕಾಂತಾರ ಸಿನಿಮಾದಲ್ಲಿ ನೋಡಿರ್ತೀರಲ್ಲ ಆ ಥರ ಒಂದಷ್ಟು 23 ವರ್ಷದಿಂದನೇ ಆಗ್ತದೆ ಡಾರ್ಲಿಂಗ್ಸ್ ದೇವರಿಗೆ ನಮಸ್ಕರಿಸಿ ವಾಟ್ ಏನು ನೋಡ್ತಾ ಇದೆ ಮೆಂಟಲ್ಲಿ ಬ್ಲ್ಯಾಂಕ್ ಅಯ್ಯೋ ವಿಡಿಯೋ ತೆಗಿತಾರೆ ಹೊರಗಡೆ ಬಿಟ್ಬಿಡು ಆಡಲಿ ಮಗ ಓಡಾಡ್ಕೊಂಡಿಲ್ಲ ಅಲ್ಲ ಹುಲ್ಲು ಇಷ್ಟೊಂದು ಜಾಗ ಇದೆ ಓಡಾಡಲಿ ಹೆಂಗೆ ಅನಿಸ್ತಾ ಇದೆ ಫ್ರೀಯಾಗಿ
ಅವನಿಗೆ ಪ್ರಾಪರಾಗಿ ನಡೆಯೋಕ್ಕೆ ಶುರು ಆದಮೇಲೆ ಫಸ್ಟ್ ಟೈಮು ಕಾಲಿಡ್ತಾ ಇದ್ದಾನೆ. ಒಬ್ಬರು ಪಾರ್ಟ್ನರ್ ಬೇರೆ ಸಿಕ್ಕಿದ್ರು. ಇನ್ನು ಶುರುನೇ. ಸೊ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾಳೆ ಸಿಗೋಣ. ಆಗಿದ್ರೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.